ಈ ಹಿಂದೆ ನೀವು ಒಳ್ಳೆದಾಡುವ ನೀತಿಯನ್ನು ಜಾರಿ ಮಾಡುವುದಿಲ್ಲ, ಒಳ ಮೀಸಲಾತಿಗೆ ಕೈ ಹಾಕುವುದಿಲ್ಲ ಎಂದು ನಮಗೆ ಆಶ್ವಾಸನೆ ನೀಡಿದಿರಿ. ಬಂಜಾರ ಸಮುದಾಯ, ಕೋರಮ ಪಂಚ ಇವರಿಗೆ ನೀವು ಆಶ್ವಾಸನೆ ನೀಡಿದಿರಿ. ಆದ್ರೆ ಹಿಂದೆ ಬಿಜೆಪಿ ಸರ್ಕಾರ 17% ಅಲ್ಲಿ 6.5 ಮಾಡಿದ್ರು ಸಹಿತ ನಾವು ಅವ್ರಿಗೆ ಧಿಕ್ಕರಿಸಿದ್ವಿ. ಆದ್ರೆ ನೀವು ಇವತ್ತೇನ್ ಮಾಡಿದ್ರಿ? 15 ಮಾಡಿ 5.25 5.25 4.50 ಮಾಡಿ ನಮ್ಮನ್ನ ಮರಣ ಶಾಸನ ಮಾಡಿದ್ದೀರಿ. ನಿಮಗೆ ಧಿಕ್ಕಾರ ಸಿದ್ದರಾಮಯ್ಯನವರೇ. ನೀವು ಒಬ್ಬರ ಕೈ ಹಾಳಾಗಿದ್ದೀರಿ. ನೀವು ಹಿಂದುಳಿದ ಸಮಾಜದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರಿ. ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದೀರಿ. ನಾವು ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮೊಮ್ಮಕ್ಕಳಾಗಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕುವುದಿಲ್ಲ. ಈ ಹಿಂದೆ ಎಲ್ಲವೂ ನೋಡಿದ್ದೀರಿ. ನೀವು ಈ ಹಿಂದೆ ಎಲ್ಲಾ ಸರ್ಕಾರ ನೋಡಿದ್ದೀರಿ. ಈ ಸಮಾಜಕ್ಕೆ ಅನ್ಯಾಯ ಮಾಡಿದವರು ಯಾರು ಮುಂದೆ ಬಂದಿಲ್ಲ. ಇವತ್ತು ನೀವು ಬರುವುದಿಲ್ಲ. ನೀವೇನು ನಿಮ್ದು ಅಧಿಕಾರ ಮುಗಿತು, ನಾನು ಹೋದೆ ಮನೆಗೆ ಅಂತೀರಿ. ನೀವು ಕಾಂಗ್ರೆಸ್ ಸರ್ಕಾರನೇ ಮನೆ ಕಳಿಸ್ತಾ ಇದ್ದೀರಿ. ಇದು ನಿಮಗೆ ನಿಮ್ಮದು ತನ್ನುವ ನೀತಿಯನ್ನು ಇದು ಹೇಳ್ತೈತಿ. ಸಿದ್ದರಾಮಯ್ಯನವರೇ, ನಾವು ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತೀವಿ. ನೀವು ಎಡ ಸಮುದಾಯಕ್ಕೆ 25, ಬಲ ಸಮಾಜಕ್ಕೆ 25, ಇತರೆ ಸಮಾಜಕ್ಕೆ 63 ಜಾತಿ ನಮ್ಮ ಸೇರಿಸಿ ಸಿ ವರ್ಗಕ್ಕೆ ಸೇರಿಸಿ 4.50 ಮಾಡಿದ್ದೀರಿ. ಇದು ನ್ಯಾಯವಾ? ನೀವು ಮೊನ್ನೆ ನಮಗೆ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬಂದಾಗ ಏನ್ ಹೇಳಿದ್ರಿ? ನಾವು ಯಾವತ್ತೂ ಒಳ ಮೀಸಲಾತಿಗೆ ಕೈ ಹಾಕುವುದಿಲ್ಲ, ಯಾವತ್ತೂ ಈ ಸಮುದಾಯಕ್ಕೆ ಅನ್ಯಾಯ ಮಾಡುವುದಿಲ್ಲ, ಯಾವತ್ತೂ ಈ ಒಳದಾಡುವ ನೀತಿಗೆ ನಾನು ಗೋಜಿಗೆ ಹೋಗುವುದಿಲ್ಲ ಅಂತ ಹೇಳಿದ್ರಿ. ಆದ್ರೆ ಓಟಿನ ಆಸೆಗಾಗಿ ಈ ಸಮಾಜದವ್ರನ್ನ ತಲೆ ತುಂಬಿ ಅವರಿಗೆ ನಾನು ಜಾರಿ ಮಾಡುದಿಲ್ಲ ಅಂತ ಹೇಳಿ ಇವತ್ತು ನೀವು ಜಾರಿ ಮಾಡಿದ್ದೀರಿ. ಇವತ್ತು ಹೇಳ್ತೀರಿ ಎಲ್ಲರಿಗೂ ಸಮಪಾಲು ಅಂತ ಹೇಳ್ತೀರಿ. ಹಿಂದೆ 17 ಮಾಡಿದ್ದನ್ನ 15 ಮಾಡಿದ ಸಮಪಾಲ? ಭಾರತ ಸಂವಿಧಾನದಲ್ಲಿ ಯಾವ್ದಾದ್ರು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನಿಮ್ಗೆ ಯಾವ ಕಾನೂನು ಅಡಿಯಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾ? ನೀವು ನ್ಯಾಯಾಲಯದಲ್ಲಿ ಲಾನ್ ಮಾಡಿದ್ದೀರಿ. ಕಾನೂನು ಅರಿವಿದೆ ನಿಮಗೆ. ಯಾವುದೇ ಒಳ ಮೀಸಲಾತಿಗೆ ನಾವು ಹೋಗ್ಬಾರ್ದು ಅನ್ನೋ ಒಂದು ಅರಿವು ನಿಮಗಿದೆ. ಆದ್ರೂ ಸಹಿತ ಕಾಣದ ಕೈಗೆ, ನಿಮ್ಮ ಅಧಿಕಾರದ ದುರಾಸೆಗೆ, ನಿಮ್ಮ ಇದಕ್ಕೆ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದೀರಿ. ನಮ್ಮನ್ನ ಈ ಸಮಾಜವನ್ನ ಮರಣ ಶಾಸನವನ್ನು ಮಾಡಿದ್ದೀರಿ. ಹಿಂದೆ 50 ವರ್ಷದ ಹಿಂದೆ ಮಹಾರಾಷ್ಟ್ರ, ಗೋವಾ, ರಾಜಸ್ಥಾನ್ ಎಲ್ಲ ಕಡೆ ನಮ್ಮ ಬಂಜಾರ ಸಮಾಜ, ಇತರೆ ಸಮಾಜ ದುಡಿಯಲಿಕ್ಕೆ ಗುಳೆ ಹೋಗ್ತಿತ್ತು. ಆದ್ರೆ ಈ ಸೌಲಭ್ಯಗಳನ್ನು ನೀಡಿ ಮತ್ತೆ ಕರ್ಕೊಂಡ್ಬರ್ಬೇಕು. ಮತ್ತೆ ನಮ್ಮ ಸಮಾಜದವರು ಹೇಳಿದ್ರು, ಸಿದ್ದರಾಮಯ್ಯನವರು ಬಹಳ ಒಳ್ಳೆಯವರು, ಅವರು 17 20 ಮಾಡಿ ಮತ್ತೆ ಹೆಚ್ಚು ಮಾಡ್ತಾರೆ ನಿಮ್ಗೆ ಅಂತ ಹೇಳಿದ್ರು. ಸಮಾಜದವರೇ, ನಿಮಗೆ ನಾಚಿಕೆ ಆಗ್ಬೇಕು. ಯಾವತ್ತು ಒಳ ಮೀಸಲಾತಿ ಜಾರಿ ಆಗುದಿಲ್ಲ, ನೀವು ಅದ್ರ ಗೋಜಿಗೆ ಹೋಗುದಿಲ್ಲ. ನೀವು ಈ ಸರ್ಕಾರಕ್ಕೆ ನೀವು ಬೆಂಬಲ ಇಡ್ರಿ ಅಂತ ಹೇಳಿ ನಮ್ಮ ಕಡೆ ಓಟ್ ಹಾಕ್ಸ್ಕೊಡ್ರಿ. ಮರ್ಯಾದೆ ಮಾನ ಇದ್ರೆ ಎಲ್ಲರೂ ರಾಜೀನಾಮೆ ಕೊಡಬೇಕು. ಮೊನ್ನೆ ನಿಮಗೆ ಕ್ಯಾಬಿನೆಟ್ ಒಳಗೆ ಒಬ್ರು ಸಚಿವರಿಲ್ಲ. ನೀವು ಆದ್ರೂ ಸಹಿತ ಅವ್ರನ್ನ ಬೂಟೆ ಕಟ್ಟಿದ್ರಿ. ನೀವು ಅವ್ರು ಹೇಳ್ತೀರಿ, ನೀವು ಸಿದ್ದರಾಮಯ್ಯನವ್ರು ಬಹಳ ಒಳ್ಳೆಯವರು, ಅವ್ರು ಓಟ್ ಹಾಕ್ರಿ, ಹಿಂದುಳಿದ ಸಮಾಜವನ್ನು ಸರಿಪಾಲು ಮಾಡ್ತಾರ ಅಂತ ಹೇಳಿದ್ರಿ. ಇದೇ ಸಮಪಾಲ ನಿಮಗೆ ಆಚೆ ಆಗ್ಬೇಕು. ಸಮಾಜದ ಬಹಳ ಬುದ್ಧಿಜೀವಿಗಳು ನೀವು. ಅವ್ರು ಬಹಳ ಒಳ್ಳೆಯವರು, ಎಲ್ಲ ನ್ಯಾಯ ಕೊಡ್ತಾರೆ, ಅವ್ರು ಯಾವ್ದು ಮಾಡುದಿಲ್ಲ ಅಂತ ಹೇಳಿ ಮೊನ್ನೆ ಎಲ್ಲ ಭಾಷಣ ಮಾಡಿದಿರಲ್ಲ. ಇವತ್ತು ನಾಚಿಕೆ ಆಗ್ಬೇಕು ನಿಮ್ಗೆ. ಈಗ ನೋಡ್ರಿ ಈ ಸಮಾಜ ಯಾವ ರೀತಿ ಇದೆ. ಯಾರೋ ಒಬ್ರು 4 ಉಳ್ಳವ್ರು ಇದ್ದೀರಿ. ಉಳ್ಳದೇ ಇರುವ ಜನರ ಗತಿಯನ್ನು ನೀವು ವಿಚಾರ ಮಾಡ್ರಿ. ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಗೊತ್ತಾ? ನೀವು ಎಲ್ಲ ಯಾವ ಸರ್ಕಾರದಲ್ಲಿದ್ದೀರಿ, ಎಲ್ಲರೂ ರಾಜೀನಾಮೆ ಕೊಡ್ರಿ, ಬೀದಿಗೆ ಇದ್ದೀರಿ. ಈ ಸರ್ಕಾರವನ್ನು ಕಿತ್ತು ಒಗೆಯುತ್ತಾರೆ. ನಿಮ್ಮ ಹೋರಾಟ ಇರಲಿ. ನಾವೆಲ್ಲರೂ ಮಾಡ್ತೀವಿ. ಈ ಮುಂದೆ ಕಾಂಗ್ರೆಸ್ ಸರ್ಕಾರದ ಹೆಸರನ್ನು ಅಳಸಾಕ್ತೇವೆ. ಪ್ರತಿ ಮನೆಗೆ ಹೋಗಿ ಇದರ ಅರಿವನ್ನು ಮೂಡಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಈ ದೇಶದಾಗೆ ಇರಬಾರ್ದು. ಆ ರೀತಿ ಈ ಸಮಾಜದ ಬೆನ್ನಿಗೆ ಚೂರಿ ಹಾಕಿದ್ದೀರಿ ನೀವು. ಇದರ ಪ್ರತೀಕಾರ ನಾವು ತೀರದೆ ಬಿಡುವುದಿಲ್ಲ. ಇದು ನಿಮಗೆ ಎಚ್ಚರವಿರಲಿ. ನಿಮಗೆ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೇಳ್ತಿರಲ್ಲ, ಸರ್ಕಾರದಲ್ಲಿ ಯಾರದರಪ್ಪ ಬಂಜಾರ ಸಮಾಜದವರು, ಗೋಳಿ ಸಮಾಜದವರು, ಪರಮ ಸಮಾಜದವರು, ನೀವೇ ಎಲ್ಲ ಕ್ಯಾಬಿನೆಟ್ ಒಳಗೆ ನೀವೇ ಇದ್ದೀರಿ. ನೀವೇ ಎಲ್ಲರೂ ಸಂಘಟನೆಗೆ ಕಾಣಲಿಲ್ಲ. ಎಲ್ಲರೂ ಮತ್ತೆ ಹೇಳ್ತೀರಿ ಆ ಸಮಾಜಕ್ಕೆ ಅನ್ಯಾಯ ಆಗಿದೆ, ಆ ಸಮಾಜಕ್ಕೆ, ಈ ಸಮಾಜಕ್ಕೆ. ಆದ್ರೆ ಈ ಸಮಾಜ 63 ಸಮಾಜಕ್ಕೆ ಅನ್ಯಾಯ ಮಾಡಿದ್ರಲ್ಲ, ನಿಮಗೆ ನಾಚಿಕೆ ಆಗುದಿಲ್ಲ. ಮತ್ತೆ ಹೇಳ್ತೀರಿ ನಾವು ಏನ್ ಮಾಡಿದ್ದೀವಿ ಅಂತೀವಿ. ಈ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲಾ ತಾಂಡದ ಸಮಾಜದ ನಮಗೆ ಈ ವರ್ಗಕ್ಕೆ ಸೇರಿದ್ದಾರೆ ಎಲ್ಲರೂ ಮನೆಗೆ ಹೋಗಿ ಈ ಕಾಂಗ್ರೆಸ್ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ನಾವು ಹೇಳ್ತೀವಿ, ಇಲ್ಲೇ ಪ್ರತಿಜ್ಞೆ ಮಾಡ್ತೀವಿ ಎಲ್ಲರೂ ಕೂಡಿ. ಎಲ್ಲ ಪ್ರತಿಜ್ಞೆ
ನಮ್ಮ ಪ್ರತಿನಿಧಿ ಶಿವಲಾಲ್ ಮೇಲೆ ಆಣೆ. ಇನ್ನು ಮೇಲೆ ನಾವು ಈ ಕಾಂಗ್ರೆಸ್ ಅನ್ನು ತೊಲಗಿಸಿ ಈ ಸರ್ಕಾರ ಕಿತ್ತೊಗೆಯುವುದು, ಸಮಾಜವನ್ನು ಉಳಿಸುವ ಕೆಲಸವನ್ನು ಮಾಡ್ತೇವೆ. ನಮಸ್ಕಾರ.